ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಮಲ್ಲಿಕಾರ್ಜುನ ದೇವರ ಜಾತ್ರೆ ಅಂದ್ರೆ ಭಕ್ತರಿಗೆ ದೊಡ್ಡ ಹಬ್ಬ. ಆ ಜಾತ್ರೆಯಲ್ಲಿ ಅತ್ಯಂತ ವಿಶೇಷವಾದದ್ದು ದೇವರ ರಥೋತ್ಸವ. ಗ್ರಾಮದ ಹಿರಿಯರು ಹೇಳುವ ಪ್ರಕಾರ ಬಹಳ ವರ್ಷಗಳ ಹಿಂದೆ ಭಕ್ತರು ದೇವರಿಗೆ ಒಂದು ದೊಡ್ಡ ಮರದ ರಥ ನಿರ್ಮಿಸಬೇಕು ಎಂದು ಸಂಕಲ್ಪ ಮಾಡಿಕೊಂಡರಂತೆ. ಆ ಸಮಯದಲ್ಲಿ ಊರಿನ ಜನ ಎಲ್ಲರೂ ಸೇರಿ ಮರ ತಂದು ಶಿಲ್ಪಿಗಳನ್ನು ಕರೆಸಿ ಕೈಯಿಂದ ಕೆತ್ತನೆ ಮಾಡಿ ಅದ್ಭುತ ರಥ ನಿರ್ಮಿಸಿದರು. ಜನರ ಮಾತಿನ ಪ್ರಕಾರ ಈ ರಥವನ್ನು ಸುಮಾರು ಹಲವಾರು ದಶಕಗಳ ಹಿಂದೆ ಸ್ಥಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ. ರಥದ ಮೇಲೆ ಶಿವನ ಚಿಹ್ನೆಗಳು, ನಂದಿ, ಹೂವಿನ ಕೆತ್ತನೆಗಳು ಮತ್ತು ಪೌರಾಣಿಕ ವಿನ್ಯಾಸಗಳೂ ಮಾಡಲಾಗಿದೆ. ಗ್ರಾಮದ ಜನರು ಇದನ್ನು ಕೇವಲ ರಥ ಅಲ್ಲ, ದೇವರ ಸಂಚಾರ ಎಂದು ಭಕ್ತಿಯಿಂದ ನೋಡುತ್ತಾರೆ. ರಥದ ಎತ್ತರ. ಸ್ಥಳೀಯರ ಪ್ರಕಾರ ಈ ರಥ ಬಹಳ ಎತ್ತರವಾಗಿದ್ದು ಜಾತ್ರೆ ಸಮಯದಲ್ಲಿ ದೂರದಿಂದಲೇ ಕಾಣುತ್ತದೆ. ಭಕ್ತರು ಇದನ್ನು ಗ್ರಾಮದ ಗರ್ವ ಎಂದು ಕರೆಯುತ್ತಾರೆ. ರಥೋತ್ಸವದ ದಿನ. ಜಾತ್ರೆಯ ದಿನ ಬೆಳಿಗ್ಗೆಯಿಂದಲೇ ಡೊಳ್ಳು, ತಾಸೆ, ಭಜನೆ, ಪೂಜೆ ಎಲ್ಲವೂ ಶುರುವಾಗುತ್ತದೆ. ನಂತರ ದೇವರ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಹರ ಹರ ಮಹಾದೇವ ಎಂಬ ಘೋಷಣೆಯ ನಡುವೆ ಸಾವಿರಾರು ಭಕ್ತರು ರಥ ಎಳೆಯುತ್ತಾರೆ. ಕೆಲವರು ರಥದ ಹಗ್ಗ ಹಿಡಿದರೆ ಅದೃಷ್ಟ ಬರುತ್ತದೆ ಎಂದು ನಂಬುತ್ತಾರೆ. ಭಕ್ತರ ನಂಬಿಕೆ. ಗ್ರಾಮದ ಹಿರಿಯರು ಹೇಳುವ ಪ್ರಕಾರ ಭಕ್ತಿಯಿಂದ ರಥ ಎಳೆದರೆ ಕಷ್ಟ ಕಡಿಮೆಯಾಗುತ್ತದೆ ಎಂದು ಜನ ನಂಬುತ್ತಾರೆ. ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿದೆ. ಸುಮಾರು 800 ವರ್ಷಗಳಿಗಿಂತಲೂ ಹಳೆಯದಾದ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಈ ಕ್ಷೇತ್ರ ಹೊಂದಿದೆ. ರಥ 6 ಚಕ್ರಗಳುಳ್ಳ ಕಬ್ಬಿಣ ಮತ್ತು ಕಟ್ಟಿಗೆಯಿಂದ ನಿರ್ಮಿತವಾದ ಇಲ್ಲಿನ ಬೃಹತ್ ರಥವನ್ನು ಭಕ್ತರು ಭಕ್ತಿಯಿಂದ ಎಳೆಯುತ್ತಾರೆ. ಊರಿನ ಬೀದಿಗಳಲ್ಲಿ ಸಾಗುವಾಗ ಜನರು ಮನೆ ಮುಂದೆ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡುತ್ತಾರೆ. ಗೋಲಗೇರಿ ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ರಥೋತ್ಸವ. ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗೊಲ್ಲಾಳೇಶ್ವರ ಒಂದು ಪವಿತ್ರ ಸ್ಥಳ. ಒಂದು ದಿನ ಗೋಲಗೇರಿಯಲ್ಲಿ ಒಬ್ಬ ಹುಡುಗ ಕುರಿ ಕಾಯುತ್ತಿದ್ದ. ಅಕ್ಕಪಕ್ಕದ ಊರಿನ ಜನ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಭಕ್ತರಡೆಕೊಂಡು ಹೋಗುತ್ತಿದ್ದರು. ಆವಾಗ ಗೋಲಗೇರಿಯಲ್ಲಿರುವ ಈ ಕುರಿ ಕಾಯುವ ಹುಡುಗ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಅಂತ ಕೇಳಿದ. ಆವಾಗ ಅವರು ಹೇಳಿದರು, ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗುತ್ತಿದ್ದೇವೆ ಅಂತ ಹೇಳಿದ್ದು. ಆವಾಗ ಆ ಹುಡುಗನೂ ಹೇಳಿದ, ನನಗೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನು ತಂದುಕೊಡಿ ಎಂದು ಹೇಳಿದ. ನಡೆದುಕೊಂಡು ಹೋಗುವ ಭಕ್ತರು ಹೇಳಿದರು, ಬರುವಾಗ ತರುತ್ತೇನೆ ಎಂದು. ಬರುವಾಗ ನೆನಪಾರಿ ಬಂದರೂ ಲಿಂಗವನ್ನು ತರಲಿಲ್ಲ. ಆವಾಗ ಆ ಕುರಿಕಾಯುವ ಹುಡುಗ ಕೇಳಿದ, ನೀವು ಬರುವಾಗ ಲಿಂಗ ತರುತ್ತೇನೆ ಎಂದು ಹೇಳಿದ್ದೀರಿ, ತಂದಿದ್ದೀರಾ ಲಿಂಗ ಅಂತ ಕೇಳಿದ. ಆವಾಗ ಅವರು ಗಾಬರಿಯಿಂದ ಅಲ್ಲೇ ರೋಡಬದಿಯಲ್ಲಿ ಬಿದ್ದಿದ್ದ ಕುರಿಯ ಹೀಕಿ ಕಾಳು ಕೊಟ್ಟು, ತಗೋ ಇದೇ ನೋಡು ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಅಂತ ಕೊಟ್ಟರು. ಅವನು ಅದನ್ನೇ ತಗೊಂಡು ದಿನಾಲೂ ಕುರಿ ಹಾಲನ್ನು ಹಾಕುತ್ತಿದ್ದ. ಒಂದು ದಿನ ಅವರ ತಂದೆಗೆ ಗೊತ್ತಾಯಿತು. ದಿನಾಲೂ ಕುರಿ ಹಾಲು ಎಲ್ಲಿ ಹಾಕುತ್ತಿದ್ದಾನೆ ಅಂತ ನೋಡಿದರು. ಅವನು ಕುರಿ ಹಾಲನ್ನು ಕುರಿ ಹೀಕಿ ಕಾಳಿಗೆ ಹಾಕುತ್ತಿದ್ದ. ಅದನ್ನು ಕಂಡ ಅವರ ತಂದೆ ಕೋಪದಿಂದ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದ. ಆವಾಗ ಅವನು ಹೇಳಿದ, ಇಲ್ಲಿ ಮಲ್ಲಿಕಾರ್ಜುನ ಲಿಂಗವೇ ಎಂದು. ಆವಾಗ ಅವರ ತಂದೆ ಎಲ್ಲಿದೆ ಎಂದು ತೋರಿಸಿ ಎಂದಾಗ ಅವನು ಕುರಿಯ ಹೀಕಿ ಕಾಳು ಡಿಗಿಯಲ್ಲಿ ನೋಡು, ಇಲ್ಲಿದೆ ಶಿವಲಿಂಗ ಎಂದು ತೋರಿಸಿದ. ಆಗ ಅವರ ತಂದೆ ನೋಡಿದಾಗ ಅಲ್ಲಿ ಶಿವಲಿಂಗ ಇತ್ತು. ಕುರಿ ಹೀಕಿ ಕಾಳಿನಿಂದ ಶಿವಲಿಂಗಾದ ದೇವರು. ಇವಾಗ ಅದೇ ಗೊಲ್ಲಾಳೇಶ್ವರ ದೇವಸ್ಥಾನ. ಅಲ್ಲಿ ಸಾವಿರಾರು ಭಕ್ತರು ಕಣ್ಣೀರಿನಿಂದ ಬೇಡಿಕೊಂಡರೆ ದೇವರು ಅವರ ಕಷ್ಟಗಳನ್ನು ದೂರ ಮಾಡ್ತಾರಂತೆ. ಆ ದೇವರು ಯಾರು ಗೊತ್ತಾ? ಅದೇ ಶ್ರೀ ಗೊಲ್ಲಾಳೇಶ್ವರ ದೇವರು. ಅಲ್ಲಿ ಸಾವಿರಾರು ಭಕ್ತರು ಕಣ್ಣೀರಿನಿಂದ ಬೇಡಿಕೊಂಡ್ರೆ ದೇವರು ಅವರ ಕಷ್ಟ, ಭಕ್ತಿ, ನಂಬಿಕೆ ಮತ್ತು ಅದ್ಭುತಗಳ ನಿಜವಾದ ಅನುಭವಗಳ ಕಥೆ. ಬಹಳ ವರ್ಷಗಳ ಹಿಂದೆ ಆ ಕಲ್ಲು ಸಾಮಾನ್ಯ ಕಲ್ಲಲ್ಲ, ಅದು ಶಿವಲಿಂಗ, ಅಂದ್ರೆ ಅದೇ ಮಲ್ಲಯ್ಯ. ಆ ರಾತ್ರಿ ಆ ಗೊಲ್ಲನ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ಹೇಳಿದರಂತೆ, ನಾನು ಇಲ್ಲಿ ಇದ್ದೇನೆ, ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸಿ ಭಕ್ತರಿಗೆ ದರ್ಶನ ಕೊಡು. ಮುಂದಿನ ದಿನ ಗ್ರಾಮಸ್ಥರು ಸೇರಿ ಆ ಜಾಗದಲ್ಲಿ ಪೂಜೆ ಪ್ರಾರಂಭಿಸಿದರು. ಆಮೇಲೆ ನಿಧಾನವಾಗಿ ದೇವಸ್ಥಾನ ನಿರ್ಮಾಣವಾಯಿತು. ಅಲ್ಲಿಂದಲೇ ಗೊಲ್ಲಾಳೇಶ್ವರ ಎಂಬ ಹೆಸರು ಬಂದಿತಂತೆ. ಗೊಲ್ಲ ಪ್ಲಸ್ ಈಶ್ವರ = ಗೊಲ್ಲಾಳೇಶ್ವರ. ಈ ದೇವಸ್ಥಾನದಲ್ಲಿ ಭಕ್ತರು ಬೇಡಿಕೊಂಡರೆ ಆಶೆಗಳು ನೆರವೇರುತ್ತವೆ ಎಂದು ನಂಬಿಕೆಯಿದೆ. ಒಂದು ಕುಟುಂಬ ಹಲವು ವರ್ಷಗಳಿಂದ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿತ್ತು. ಅವರು ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿಕೊಂಡರು. ಮಗುವಾದರೆ ಪ್ರತಿ ವರ್ಷ ಜಾತ್ರೆಗೆ ಬರುತ್ತೇವೆ ಎಂದು ಬೇಡಿಕೊಂಡರು. ಕೆಲ ತಿಂಗಳ ನಂತರ ಅವರಿಗೆ ಮಗು ಜನಿಸಿತು. ಮತ್ತು ಮಕ್ಕಳ ಜವಳ ಕೂಡ ತೆಗೆಯುತ್ತಾರೆ. ಅದಾದ್ಮೇಲೆ ಇಂದಿಗೂ ಅವರು ಜಾತ್ರೆಗೆ ಬರುತ್ತಾರೆ ಎನ್ನಲಾಗುತ್ತದೆ. ಒಬ್ಬ ರೈತನ ಹೊಲದಲ್ಲಿ ವರ್ಷಗಳಿಂದ ಬೆಳೆ ಬರ್ತಿರ್ಲಿಲ್ಲ. ಅವನು ಗೊಲ್ಲಾಳೇಶ್ವರ ದೇವರಲ್ಲಿ ಪೂಜೆ ಮಾಡಿ ಹೊಲದ ಮಣ್ಣನ್ನು ದೇವರ ಪಾದಕ್ಕೆ ಅರ್ಪಿಸಿದ. ಆ ವರ್ಷ ಮಳೆ ಚೆನ್ನಾಗಿ ಬಂದು ಉತ್ತಮ ಬೆಳೆಯಾಯಿತಂತೆ. ಗ್ರಾಮಸ್ಥರಿದನ್ನು ದೇವರ ಕೃಪೆ ಎಂದು ನಂಬುತ್ತಾರೆ. ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ತುಂಬಾ ಕಾಡುತ್ತಿತ್ತು. ಔಷಧಿ ಮಾಡಿದರೂ ಫಲ ಇರಲಿಲ್ಲ. ಅವನು ದೇವಾಲಯಕ್ಕೆ ಬಂದು 11 ಸೋಮವಾರ ಪೂಜೆ ಮಾಡಿದ.
ನಂತರ ಅವನ ಆರೋಗ್ಯ ಸುಧಾರಿಸಿತು ಎಂದು ಹೇಳುತ್ತಾರೆ. ಜಾತ್ರೆ ಸಮಯ ಬಂದರೆ ಸಿಂದಗಿ ತಾಲೂಕು ಸಂಪೂರ್ಣ ಭಕ್ತಿಮಯವಾಗುತ್ತದೆ. ದೂರದ ಊರುಗಳಿಂದ ಭಕ್ತರು ಬರುತ್ತಾರೆ. ಕೆಲವರು ಕಾಲ್ನಡಗೆಯಲ್ಲಿ ಬರುತ್ತಾರೆ. ದೇವಾಲಯದ ಸುತ್ತ ಅಂಗಡಿಗಳು, ಮೇಳ, ಆಟಿಕೆಗಳು, ಪ್ರಸಾದ ಎಲ್ಲವೂ ತುಂಬಿರುತ್ತವೆ. ರಾತ್ರಿ ಸಮಯದಲ್ಲಿ ಭಜನೆ, ಡೊಳ್ಳು ಕುಣಿತ, ಜಾಗರಣೆ, ಹರಿಕಥೆ ಇವು ನಡೆಯುತ್ತವೆ. ಭಕ್ತರು ಹರಹರ ಮಹಾದೇವ ಎಂದು ಕೂಗಿದಾಗ ದೇವಸ್ಥಾನವೇ ಭಕ್ತಿಯಿಂದ ತುಂಬಿ ಹೋಗುತ್ತದೆ. ಸಿಂದಗಿ ಹತ್ತಿರದ ಗೋಲಗೇರಿ ಒಂದು ಗ್ರಾಮದಲ್ಲಿ ರಮೇಶ್ ಎಂಬ ಯುವಕನಿದ್ದ. ಅವನು ಜೀವನದಲ್ಲಿ ತುಂಬಾ ಸಮಸ್ಯೆ ಎದುರಿಸ್ತಿದ್ದ. ಕೆಲಸ ಇರಲಿಲ್ಲ, ಸಾಲ ಜಾಸ್ತಿ, ಮನೆಯಲ್ಲಿ ಜಗಳ. ಒಂದು ದಿನ ಅವನ ಅಜ್ಜಿ ಹೇಳಿದ್ಲು, ಗೊಲ್ಲಾಳೇಶ್ವರ ದೇವರಲ್ಲಿ ನಂಬಿಕೆ ಇಡು. ಮೊದಲಿಗೆ ಅವನು ನಂಬಲಿಲ್ಲ. ಆದರೆ ಕೊನೆಗೆ ದೇವಸ್ಥಾನಕ್ಕೆ ಹೋದ. ಅಲ್ಲಿ ಪೂಜೆ ಮಾಡಿ ಮನಸಾರೆ ಬೇಡಿಕೊಂಡ. ಆಮೇಲೆ ನಿಧಾನವಾಗಿ ಅವನ ಜೀವನ ಬದಲಾಗತೊಡಗಿತು. ಕೆಲಸ ಸಿಕ್ಕಿತು, ಮನೆಯಲ್ಲಿ ಶಾಂತಿ ಬಂತು. ಆ ದಿನದಿಂದ ಪ್ರತಿ ವರ್ಷ ದೇವರ ದರ್ಶನಕ್ಕೆ ಬರುತ್ತಿದ್ದಾನೆ. ಗ್ರಾಮದ ಹಿರಿಯರು ಹೇಳುವ ಪ್ರಕಾರ ರಾತ್ರಿ ಸಮಯದಲ್ಲಿ ದೇವಸ್ಥಾನದ ಬಳಿ ವಿಚಿತ್ರ ಶಾಂತಿ ಇರುತ್ತದೆ. ಕೆಲವರು ರಾತ್ರಿ ಗಂಟೆ ಧ್ವನಿ ಕೇಳುತ್ತದೆ, ದೇವರ ಸನ್ನಿಧಿ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ. ಹೌದು, ಭಕ್ತರ ಪ್ರಕಾರ ಇದು ದೇವರ ಶಕ್ತಿ. ಭಕ್ತಿ ಇದ್ದರೆ ದೇವರು ಯಾವ ರೂಪದಲ್ಲಾದರೂ ಕಾಪಾಡುತ್ತಾರೆ. ಸಿಂದಗಿ ತಾಲೂಕಿನ ಗೋಲಗೇರಿ ಶ್ರೀ ಗೊಲ್ಲಾಳೇಶ್ವರ ದೇವರು ಇಂದು ಸಾವಿರಾರು ಭಕ್ತರ ನಂಬಿಕೆಯ ಬೆಳಕು ಆಗಿದ್ದಾರೆ. ಹೌದು, ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಬೇಡಿಕೊಂಡರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನಾನು ಈ ವಿಡಿಯೋ ಮಾಡಕ್ಕೆ ಹೋದ ಕಾರಣ ನಮ್ಮ ಮನೆಯಲ್ಲಿ ನೆಂಟರ ಮಗಳ ಜವಳ ಕೊಡುವ ಕಾರ್ಯಕ್ರಮ ಇತ್ತು. ಅದರಿಂದ ನಮ್ಮ ಎಲ್ಲಾ ನೆಂಟರ ಬಂದಿದ್ದರಲ್ಲಿ ತುಂಬಾ ಹಳೆಯ ದೇವಸ್ಥಾನ ಇದು. ಇಲ್ಲಿ ಒಂದು ಕೆಟ್ಟ ಘಟನೆ ನಡೆದು ಹೋಯಿತು. ಒಂದು ದಿನ ತೀರಿನ ಮೇಲೆ ಕಳಸ ಕಟ್ಟುವಾಗ ಹಗ್ಗ ತುಂಡಾಗಿ ಒಬ್ಬ ವ್ಯಕ್ತಿ ಮರಣ ಹೊಂದಿದರು. ಮೇಲಿನಿಂದ ಕೆಳಗೆ ಬಿದ್ದು. ತುಂಬಾ ಎತ್ತರವಾದ ತೀರು. ಧನ್ಯವಾದಗಳು ನಿಮಗೆಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಎಲ್ಲರೂ ಗೊಲ್ಲಾಳೇಶ್ವರ ಜಾತ್ರೆಗೆ ಒಂದು ಸಾರಿ ಬಂದು ನೋಡಿ. ರಥ ತುಂಬ ದೊಡ್ಡವಾದ ರಥ ಇದೆ. ದೇವರ ಇದೆ, ಮಲ್ಲಿಕಾರ್ಜುನ ದೇವಾಲಯ ಗೊಲ್ಲಾಳೇಶ್ವರ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕುರಿಕಿ ಕಾಳಿಂದ ಲಿಂಗವಾಗಿ, ಲಿಂಗದಿಂದ ಗೊಲ್ಲಾಳೇಶ್ವರ ಆದಂಥ ಕಥೆ ಇದು. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಹಳೆಯ ದೇವಸ್ಥಾನ, ಕಲ್ಲಿನಿಂದ ಕಟ್ಟಿರುವ ಹಳೆಯ ದೇವಸ್ಥಾನ. ಒಂದೊಂದು ಮೂರ್ತಿಗಳು ಡ್ಯಾಮೇಜ್ ಆಗಿದ್ದಾವೆ, ಬಟ್ ಹಳೆಯ ದೇವಸ್ಥಾನ ಅಲ್ವಾ. 800 ವರ್ಷಗಳ ಹಳೆಯ ದೇವಸ್ಥಾನ ಇದೆ ಚಲೋ ಹೇಳಬೇಕಂದ್ರೆ. ಮಲ್ಲಯ್ಯ, ಗೋಲಗೇರಿ ಮಲ್ಲಯ್ಯ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು.
ಥ್ಯಾಂಕ್ ಯು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.